ನೋಡಿ ನಿಮಗೆ ಇಲ್ಲೊಂದು ನಂಬರ್ ಅನ್ನ ತೋರಿಸ್ತಾ ಇದ್ದೀವಿ. ಏನಪ್ಪಾ ಇದು ಈ ತರ ಇದೆ ಅಂತ ನೀವು ಅಂದ್ಕೋಬಹುದು. AQI ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸಿಗರೇಟ್ ಸಮ ಅಂತ ನಾವು ತೋರಿಸ್ತಾ ಇದೀವಲ್ಲ, ಅದೇನು ಗೊತ್ತಾ? 22 AQI ಈಕ್ವಲ್ ಟು 1 ಸಿಗರೇಟ್. ಒಂದು ಸಿಗರೇಟ್ ಸೇದಿದ್ರೆ ನಿಮಗೆ AQI 22 ಅಂತ ನಂಬರ್ ಇಟ್ಕೊಳ್ಳಿ. ಅದರ ಪ್ರಕಾರ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಲೆವೆಲ್ ನಲ್ಲಿ ಇದೆ ಅಂತೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 403 AQI ಇದೆ. ಅಂದ್ರೆ ಪ್ರತಿನಿತ್ಯ ರಾಷ್ಟ್ರ ರಾಜಧಾನಿಯಲ್ಲಿರುವಂತಹ ದೆಹಲಿ ಜನ ಅವ್ರ ಸಿಗರೇಟ್ ಸೇದಿಲ್ಲ ಅಂದ್ರೂ ಪರವಾಗಿಲ್ಲ, 18 ರಿಂದ 19 ಸಿಗರೇಟ್ ಸೇದಿದಷ್ಟು ಸಮ. ಚೆನ್ನೈ 209 AQI ಇದೆ. ಇಲ್ಲಿ 9 ರಿಂದ 10 ಸಿಗರೇಟ್ ಸೇದೋದಕ್ಕೆ ಸಮ. ಕೋಲ್ಕತ್ತಾ AQI 303 ಇದೆ. ಇಲ್ಲಿ 14 ರಿಂದ 15 ಸಿಗರೇಟ್ ಅದು ಸಮ. ಲಕ್ನೋದಲ್ಲಿ AQI 325 ಇದ್ರೆ ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ 14 ರಿಂದ 15 ಸಿಗರೇಟ್ ಸೇರಿದಷ್ಟು ಸಮ. ಅಷ್ಟು ವಿಷಪೂರಿತ ಗಾಳಿ ದೇಹಕ್ಕೆ ಸೇರ್ಕೊಳ್ತಾ ಇದೆ. ಹೈದರಾಬಾದ್ ಅಲ್ಲಿ 64 AQI ಇದೆ. ಸಿಗರೇಟ್ ಎಷ್ಟು? 2 ರಿಂದ 3 ಸಿಗರೇಟ್ ಸೇದುವಷ್ಟು ಸಮ ಇದೆ. ಬೆಂಗಳೂರಿಗೂ ಬರ್ತೀನಿ. ಮೈಸೂರು AQI 128 ಇದೆ. ಅಲ್ಲಿ ಮೈಸೂರಿಗೆ ಪ್ರತಿಯೊಬ್ರು ಕೂಡ ನಾವು ಸಿಗರೇಟ್ ಸೇದಲ್ಲಪ್ಪ, 5 ರಿಂದ 6 ಸಿಗರೇಟ್ ಸೇದಷ್ಟು ಸಮ ಪ್ರತಿನಿತ್ಯ. ನೋಡಿ ನೀವು 5 ರಿಂದ 6 ಸಿಗರೇಟ್ ನೀವು ಸೇದ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ಲದಂಗೆ. ಬೆಂಗಳೂರಲ್ಲಿ 115 AQI ಇದೆ. ಇಲ್ಲೂ ಕೂಡ ಬೆಂಗಳೂರಿಗರು 5 ರಿಂದ 6 ಸಿಗರೇಟ್ ಅನ್ನ ನೀವು ಸೇದ್ತಾ ಇದ್ದೀರಾ. ನಾವು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದು ಸಿಗರೇಟ್ಗೆ 22 AQI ಸಮ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ ನೀವು ಪ್ರತಿನಿತ್ಯ ಸಿಗರೇಟ್ ಸೇದ್ತಾ ಇದ್ದೀರ ಅಂತೇಳಿ. ಹಾಗಾಗಿ ಪರಿಸರವನ್ನ ಸಂರಕ್ಷಿಸಿ, ಗಿಡ ಮರಗಳನ್ನ ಚೆನ್ನಾಗಿ ಬೆಳೆಸಿ, ಹೊಗೆ ಭರಿತ ವಾಹನಗಳನ್ನ ಹೆಚ್ಚೆಚ್ಚು ಬಳಕೆ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ಪರಿಸರ ಚೆನ್ನಾಗಿತ್ತು ಅಂತಾರೆ, ನಮ್ಮ ಸುತ್ತಮುತ್ತಲ ವಾತಾವರಣ ಚೆನ್ನಾಗಿತ್ತು ಅಂತಾರೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈ ವಿಚಾರವನ್ನ ನಿಮಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದೀವಿ. ಹೇಳಬೇಕು ಅನ್ನಿಸ್ತು, ಹೇಳಿದೀವಿ. ಮುಂದಿನದ್ದು ನಿಮಗ್ ಬಿಟ್ಟು ಮುಂದಿನ ಸುದ್ದಿ ಗಮನ ನೋಡಿ. ನಿಮಗೆ ಇಲ್ಲೊಂದು ನಂಬರ್ ಅನ್ನ ತೋರಿಸ್ತಾ ಇದ್ದೀವಿ. ಏನಪ್ಪಾ ಇದು ಈ ತರ ಇದೆ ಅಂತ ನೀವು ಅಂದ್ಕೋಬಹುದು. AQI ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸಿಗರೇಟ್ ಸಮ ಅಂತ ನಾವು ತೋರಿಸ್ತಾ ಇದೀವಲ್ಲ, ಅದೇನು ಗೊತ್ತಾ? 22 AQI ಈಕ್ವಲ್ ಟು 1 ಸಿಗರೇಟ್. ಒಂದು ಸಿಗರೇಟ್ ಸೇದಿದ್ರೆ ನಿಮಗೆ AQI 22 ಅಂತ ನಂಬರ್ ಇಟ್ಕೊಳ್ಳಿ. ಅದರ ಪ್ರಕಾರ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಲೆವೆಲ್ ನಲ್ಲಿ ಇದೆ ಅಂತೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 403 AQI ಇದೆ. ಅಂದ್ರೆ ಪ್ರತಿನಿತ್ಯ ರಾಷ್ಟ್ರ ರಾಜಧಾನಿಯಲ್ಲಿರುವಂತಹ ದೆಹಲಿ ಜನ ಅವ್ರ ಸಿಗರೇಟ್ ಸೇದಿಲ್ಲ ಅಂದ್ರೂ ಪರವಾಗಿಲ್ಲ, 18 ರಿಂದ 19 ಸಿಗರೇಟ್ ಸೇದಿದಷ್ಟು ಸಮ. ಚೆನ್ನೈ 209 AQI ಇದೆ. ಇಲ್ಲಿ 9 ರಿಂದ 10 ಸಿಗರೇಟ್ ಸೇದೋದಕ್ಕೆ ಸಮ. ಕೋಲ್ಕತ್ತಾ AQI 303 ಇದೆ. ಇಲ್ಲಿ 14 ರಿಂದ 15 ಸಿಗರೇಟ್ ಅದು ಸಮ. ಲಕ್ನೋದಲ್ಲಿ AQI 325 ಇದ್ರೆ ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ 14 ರಿಂದ 15 ಸಿಗರೇಟ್ ಸೇರಿದಷ್ಟು ಸಮ. ಅಷ್ಟು ವಿಷಪೂರಿತ ಗಾಳಿ ದೇಹಕ್ಕೆ ಸೇರ್ಕೊಳ್ತಾ ಇದೆ. ಹೈದರಾಬಾದ್ ಅಲ್ಲಿ 64 AQI ಇದೆ. ಸಿಗರೇಟ್ ಎಷ್ಟು? 2 ರಿಂದ 3 ಸಿಗರೇಟ್ ಸೇದುವಷ್ಟು ಸಮ ಇದೆ. ಬೆಂಗಳೂರಿಗೂ ಬರ್ತೀನಿ. ಮೈಸೂರು AQI 128 ಇದೆ. ಅಲ್ಲಿ ಮೈಸೂರಿಗೆ ಪ್ರತಿಯೊಬ್ರು ಕೂಡ ನಾವು ಸಿಗರೇಟ್ ಸೇದಲ್ಲಪ್ಪ, 5 ರಿಂದ 6 ಸಿಗರೇಟ್ ಸೇದಷ್ಟು ಸಮ ಪ್ರತಿನಿತ್ಯ. ನೋಡಿ ನೀವು 5 ರಿಂದ 6 ಸಿಗರೇಟ್ ನೀವು ಸೇದ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ಲದಂಗೆ. ಬೆಂಗಳೂರಲ್ಲಿ 115 AQI ಇದೆ. ಇಲ್ಲೂ ಕೂಡ ಬೆಂಗಳೂರಿಗರು 5 ರಿಂದ 6 ಸಿಗರೇಟ್ ಅನ್ನ ನೀವು ಸೇದ್ತಾ ಇದ್ದೀರಾ. ನಾವು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದು ಸಿಗರೇಟ್ಗೆ 22 AQI ಸಮ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ ನೀವು ಪ್ರತಿನಿತ್ಯ ಸಿಗರೇಟ್ ಸೇದ್ತಾ ಇದ್ದೀರ ಅಂತೇಳಿ. ಹಾಗಾಗಿ ಪರಿಸರವನ್ನ ಸಂರಕ್ಷಿಸಿ, ಗಿಡ ಮರಗಳನ್ನ ಚೆನ್ನಾಗಿ ಬೆಳೆಸಿ, ಹೊಗೆ ಭರಿತ ವಾಹನಗಳನ್ನ ಹೆಚ್ಚೆಚ್ಚು ಬಳಕೆ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ಪರಿಸರ ಚೆನ್ನಾಗಿತ್ತು ಅಂತಾರೆ, ನಮ್ಮ ಸುತ್ತಮುತ್ತಲ ವಾತಾವರಣ ಚೆನ್ನಾಗಿತ್ತು ಅಂತಾರೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈ ವಿಚಾರವನ್ನ ನಿಮಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದೀವಿ. ಹೇಳಬೇಕು ಅನ್ನಿಸ್ತು, ಹೇಳಿದೀವಿ. ಮುಂದಿನದ್ದು ನಿಮಗ್ ಬಿಟ್ಟು ಮುಂದಿನ ಸುದ್ದಿ ಗಮನ ನೋಡಿ. ನಿಮಗೆ ಇಲ್ಲೊಂದು ನಂಬರ್ ಅನ್ನ ತೋರಿಸ್ತಾ ಇದ್ದೀವಿ. ಏನಪ್ಪಾ ಇದು ಈ ತರ ಇದೆ ಅಂತ ನೀವು ಅಂದ್ಕೋಬಹುದು. AQI ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸಿಗರೇಟ್ ಸಮ ಅಂತ ನಾವು ತೋರಿಸ್ತಾ ಇದೀವಲ್ಲ, ಅದೇನು ಗೊತ್ತಾ?
22 AQI ಈಕ್ವಲ್ ಟು 1 ಸಿಗರೆಟ್. ಒಂದು ಸಿಗರೆಟ್ ಸೇದಿದ್ರೆ ನಿಮಗೆ AQI 22 ಅಂತ ನಂಬರ್ ಇಟ್ಕೊಳ್ಳಿ. ಅದರ ಪ್ರಕಾರ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಲೆವೆಲ್ ನಲ್ಲಿ ಇದೆ ಅಂತೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 403 AQI ಇದೆ. ಅಂದ್ರೆ ಪ್ರತಿನಿತ್ಯ ರಾಷ್ಟ್ರ ರಾಜಧಾನಿಯಲ್ಲಿರುವಂತಹ ದೆಹಲಿ ಜನ ಅವ್ರ ಸಿಗರೇಟ್ ಸೇದಿಲ್ಲ ಅಂದ್ರೂ ಪರವಾಗಿಲ್ಲ, 18 ರಿಂದ 19 ಸಿಗರೇಟ್ ಸೇದಿದಷ್ಟು ಸಮ. ಚೆನ್ನೈ 209 AQI ಇದೆ. ಇಲ್ಲಿ 9 ರಿಂದ 10 ಸಿಗರೇಟ್ ಸೇದುವುದಕ್ಕೆ ಸಮ. ಕೋಲ್ಕತ್ತಾ AQI 303 ಇದೆ. ಇಲ್ಲಿ 14 ರಿಂದ 15 ಸಿಗರೇಟ್ ಅದು ಸಮ. ಲಕ್ನೋದಲ್ಲಿ AQI 325 ಇದ್ರೆ ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ 14 ರಿಂದ 15 ಸಿಗರೇಟ್ ಸೇರಿದಷ್ಟು ಸಮ. ಅಷ್ಟು ವಿಷಪೂರಿತ ಗಾಳಿ ದೇಹಕ್ಕೆ ಸೇರ್ಕೊಳ್ತಾ ಇದೆ. ಹೈದರಾಬಾದ್ ಅಲ್ಲಿ 64 AQI ಇದೆ. ಸಿಗರೇಟ್ ಎಷ್ಟು? 2 ರಿಂದ 3 ಸಿಗರೇಟ್ ಸೇದುವಷ್ಟು ಸಮ ಇದೆ. ಬೆಂಗಳೂರಿಗೂ ಬರ್ತೀನಿ. ಮೈಸೂರು AQI 128 ಇದೆ. ಅಲ್ಲಿ ಮೈಸೂರಿಗೆ ಪ್ರತಿಯೊಬ್ರು ಕೂಡ ನಾವು ಸಿಗರೇಟ್ ಸೇದಲ್ಲಪ್ಪ, 5 ರಿಂದ 6 ಸಿಗರೇಟ್ ಸೇದಷ್ಟು ಸಮ. ಪ್ರತಿನಿತ್ಯ ನೋಡಿ ನೀವು 5 ರಿಂದ 6 ಸಿಗರೇಟ್ ನೀವು ಸೇದ್ತಾ ಇದ್ದೀರಾ ನಿಮ್ಗೆ ಗೊತ್ತಿಲ್ಲದಂಗೆ. ಬೆಂಗಳೂರಲ್ಲಿ 115 AQI ಇದೆ. ಇಲ್ಲೂ ಕೂಡ ಬೆಂಗಳೂರಿಗರು 5 ರಿಂದ 6 ಸಿಗರೇಟ್ ಅನ್ನು ನೀವು ಸೇದ್ತಾ ಇದ್ದೀರಾ. ನಾವು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದು ಸಿಗರೇಟ್ಗೆ 22 AQI ಸಮ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿಲ್ಲ. ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ ನೀವು ಪ್ರತಿನಿತ್ಯ ಸಿಗರೇಟ್ ಸೇರ್ತಾ ಇದ್ದೀರ ಅಂತೇಳಿ. ಹಾಗಾಗಿ ಪರಿಸರವನ್ನ ಸಂರಕ್ಷಿಸಿ, ಗಿಡ ಮರಗಳನ್ನ ಚೆನ್ನಾಗಿ ಬೆಳೆಸಿ, ಹೊಗೆ ಭರಿತ ವಾಹನಗಳನ್ನ ಹೆಚ್ಚೆಚ್ಚು ಬಳಕೆ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ಪರಿಸರ ಚೆನ್ನಾಗಿತ್ತು ಅಂತಾರೆ, ನಮ್ಮ ಸುತ್ತಮುತ್ತಲ ವಾತಾವರಣ ಚೆನ್ನಾಗಿತ್ತು ಅಂತಾರೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈ ವಿಚಾರವನ್ನ ನಿಮಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದೀವಿ. ಹೇಳಬೇಕು ಅನ್ನಿಸ್ತು, ಹೇಳಿದೀವಿ. ಮುಂದಿನದ್ದು ನಿಮಗೆ ಬಿಟ್ಟು ಮುಂದಿನ ಸುದ್ದಿ ಗಮನ ನೋಡಿ. ನಿಮ್ಗೆ ಇಲ್ಲೊಂದು ನಂಬರ್ ಅನ್ನ ತೋರಿಸ್ತಾ ಇದ್ದೀವಿ. ಏನಪ್ಪಾ ಇದು ಈ ತರ ಇದೆ ಅಂತ ನೀವು ಅಂದ್ಕೋಬಹುದು. AQI ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸಿಗರೇಟ್ ಸಮ ಅಂತ ನಾವು ತೋರಿಸ್ತಾ ಇದೀವಲ್ಲ, ಅದೇನು ಗೊತ್ತಾ? 22 AQI ಈಕ್ವಲ್ ಟು 1 ಸಿಗರೇಟ್. ಒಂದು ಸಿಗರೇಟ್ ಸೇದಿದ್ರೆ ನಿಮಗೆ AQI 22 ಅಂತ ನಂಬರ್ ಇಟ್ಕೊಳ್ಳಿ. ಅದರ ಪ್ರಕಾರ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಲೆವೆಲ್ ನಲ್ಲಿ ಇದೆ ಅಂತೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 403 AQI ಇದೆ. ಅಂದ್ರೆ ಪ್ರತಿನಿತ್ಯ ರಾಷ್ಟ್ರ ರಾಜಧಾನಿಯಲ್ಲಿರುವಂತಹ ದೆಹಲಿ ಜನ ಅವ್ರ ಸಿಗರೇಟ್ ಸೇದಿಲ್ಲ ಅಂದ್ರೂ ಪರವಾಗಿಲ್ಲ, 18 ರಿಂದ 19 ಸಿಗರೇಟ್ ಸೇದಿದಷ್ಟು ಸಮ. ಚೆನ್ನೈ 209 AQI ಇದೆ. ಇಲ್ಲಿ 9 ರಿಂದ 10 ಸಿಗರೇಟ್ ಸೇದುವುದಕ್ಕೆ ಸಮ. ಕೋಲ್ಕತ್ತಾ AQI 303 ಇದೆ. ಇಲ್ಲಿ 14 ರಿಂದ 15 ಸಿಗರೇಟ್ ಅದು ಸಮ. ಲಕ್ನೋದಲ್ಲಿ AQI 325 ಇದ್ರೆ ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ 14 ರಿಂದ 15 ಸಿಗರೇಟ್ ಸೇರಿದಷ್ಟು ಸಮ. ಅಷ್ಟು ವಿಷಪೂರಿತ ಗಾಳಿ ದೇಹಕ್ಕೆ ಸೇರ್ಕೊಳ್ತಾ ಇದೆ. ಹೈದರಾಬಾದ್ ಅಲ್ಲಿ 64 AQI ಇದೆ. ಸಿಗರೇಟ್ ಎಷ್ಟು? 2 ರಿಂದ 3 ಸಿಗರೇಟ್ ಸೇದುವಷ್ಟು ಸಮ ಇದೆ. ಬೆಂಗಳೂರಿಗೂ ಬರ್ತೀನಿ. ಮೈಸೂರು AQI 128 ಇದೆ. ಅಲ್ಲಿ ಮೈಸೂರಿಗೆ ಪ್ರತಿಯೊಬ್ರು ಕೂಡ ನಾವು ಸಿಗರೇಟ್ ಸೇದಲ್ಲಪ್ಪ, 5 ರಿಂದ 6 ಸಿಗರೇಟ್ ಸೇದಷ್ಟು ಸಮ. ಪ್ರತಿನಿತ್ಯ ನೋಡಿ ನೀವು 5 ರಿಂದ 6 ಸಿಗರೇಟ್ ನೀವು ಸೇದ್ತಾ ಇದ್ದೀರಾ ನಿಮ್ಗೆ ಗೊತ್ತಿಲ್ಲದಂಗೆ. ಬೆಂಗಳೂರಲ್ಲಿ 115 AQI ಇದೆ. ಇಲ್ಲೂ ಕೂಡ ಬೆಂಗಳೂರಿಗರು 5 ರಿಂದ 6 ಸಿಗರೇಟ್ ಅನ್ನ ನೀವು ಸೇದ್ತಾ ಇದ್ದೀರಾ. ನಾವು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದು ಸಿಗರೇಟ್ಗೆ 22 AQI ಸಮ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿಲ್ಲ. ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ ನೀವು ಪ್ರತಿನಿತ್ಯ ಸಿಗರೇಟ್ ಸೇರ್ತಾ ಇದ್ದೀರ ಅಂತೇಳಿ. ಹಾಗಾಗಿ ಪರಿಸರವನ್ನ ಸಂರಕ್ಷಿಸಿ, ಗಿಡ ಮರಗಳನ್ನ ಚೆನ್ನಾಗಿ ಬೆಳೆಸಿ, ಹೊಗೆ ಭರಿತ ವಾಹನಗಳನ್ನ ಹೆಚ್ಚೆಚ್ಚು ಬಳಕೆ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ಪರಿಸರ ಚೆನ್ನಾಗಿತ್ತು ಅಂತಾರೆ, ನಮ್ಮ ಸುತ್ತಮುತ್ತಲ ವಾತಾವರಣ ಚೆನ್ನಾಗಿತ್ತು ಅಂತಾರೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈ ವಿಚಾರವನ್ನ ನಿಮಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದೀವಿ. ಹೇಳಬೇಕು ಅನ್ನಿಸ್ತು, ಹೇಳಿದೀವಿ. ಮುಂದಿನದ್ದು ನಿಮಗೆ ಬಿಟ್ಟು ಮುಂದಿನ ಸುದ್ದಿ ಗಮನ